ಇಂದು ಸಂಜೆ 6 ಗಂಟೆಗೆ ಬಿಗ್ ಬ್ಲಾಸ್ಟ್. ರಾಜ್ಯದ ಜನರೇ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಬಿಜೆಪಿ ಅಧ್ಯಕ್ಷರೇ, ನಿಖಿಲ್ ಕುಮಾರಸ್ವಾಮಿ ಅವರೇ, ಅತಿ ಮುಖ್ಯವಾಗಿ ನಮ್ಮ ರಾಜ್ಯದ ಮಂತ್ರಿಗಳೇ. ಮಿಸ್ ಮಾಡದೆ ಸುದ್ದಿಯನ್ನು ನೀವು ನೋಡಲೇಬೇಕು. ಏನದು ಹಾಗಾದ್ರೆ, ಯಾವುದಕ್ಕೆ ಸಂಬಂಧಪಟ್ಟಿದ್ದು? ವೀಕ್ಷಿಸಿ ಬಿಗ್ ಬ್ಲಾಸ್ಟ್ ಇವತ್ತು ಸಂಜೆ 6 ಗಂಟೆಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ. ಇಂದು ಸಂಜೆ 6 ಗಂಟೆಗೆ ಬಿಗ್ ಬ್ಲಾಸ್ಟ್. ರಾಜ್ಯದ ಜನರೇ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಬಿಜೆಪಿ ಅಧ್ಯಕ್ಷರೇ, ನಿಖಿಲ್ ಕುಮಾರಸ್ವಾಮಿ ಅವರೇ, ಅತಿ ಮುಖ್ಯವಾಗಿ ಮಂತ್ರಿಗಳೇ, ಮಿಸ್ ಮಾಡದೆ ನೋಡಲೇಬೇಕು. ಏನದು ಏನದು ಏನದು? ವೀಕ್ಷಿಸಿ ಬಿಗ್ ಬ್ಲಾಸ್ಟ್ ಸಂಜೆ 6 ಗಂಟೆಗೆ. ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಯ ಸಂದರ್ಭದಲ್ಲಿ ಭಾರಿ ಹೈಡ್ರಾಮಾ ನಡೀತಾ ಇದೆ. ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಕಾರ್ಯಕರ್ತರು ಪ್ರಯತ್ನ ಪಟ್ಟರು. ಬಟ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಏನು ಪ್ರೊಟೆಸ್ಟ್ ನಡೀತಾ ಇದೆ, ಪೊಲೀಸರು ಅದನ್ನ ತಡೆಯುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ನಡೆಯುವ ಸಂದರ್ಭದಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿ ಕಾರ್ಯಕರ್ತರು ಪ್ರಯತ್ನ ಪಟ್ಟರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ನಡೀತಾ ಇದ್ದು ಹೈಡ್ರಾಮಾ ಜೋರಾಗಿದೆ. ಪೊಲೀಸರು ಮತ್ತು ಕಾರ್ಯಕರ್ತರ ಮಧ್ಯ ತಳ್ಳಾಟ, ನೂಕಾಟ ಎಲ್ಲವೂ ಕೂಡ ನಡೀತಾ ಇದ್ದು ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಶೋಕ್ ವಿಜೇಂದ್ರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು. ಬ್ಯಾರಿಕೇಡ್ನ ತಳ್ಳಿ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಪ್ರಯತ್ನ ಪಟ್ಟರು. ಸಿಎಂ ಮನೆಯತ್ತ ಹೊರಟಿದ್ದ ಕಾರ್ಯಕರ್ತರನ್ನ ಪೊಲೀಸರು ಸದ್ಯ ವಶಕ್ಕೆ ಪಡೆದಿದ್ದಾರೆ. ಸಿಎಂ ನಿವಾಸಕ್ಕೆ ಈಗ ಮುತ್ತಿಗೆ ಹಾಕಿ ಏನು ಪ್ರಯೋಜನ? ಸಿಎಂ ಇಲ್ವಲ್ಲ ರಾಜ್ಯದಲ್ಲಿ. ಮಗದೊಂದು ಕಡೆ ಇವರ ಪ್ರತಿಭಟನೆ ಬೆಲೆ ಏರಿಕೆಯನ್ನ ಖಂಡಿಸಿ. ಈ ಬೆನ್ನಲ್ಲೇ ಬಿಜೆಪಿಯ ಪ್ರಮುಖ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರತಿಭಟನೆಗೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಹೈ ಡ್ರಾಮಾ ನಡೆದಿದೆ. ಈ ಪ್ರತಿಭಟನೆಯ ಉದ್ದೇಶ ಬೆಲೆ ಏರಿಕೆಯನ್ನ ಖಂಡಿಸಿ ನಡೆಸ್ತಾ ಇರುವಂತಹ ಪ್ರತಿಭಟನೆ. ಅಹೋರಾತ್ರಿ ಧರಣಿಗೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಪ್ರಯತ್ನ ಪಟ್ಟಾಗ ತಳ್ಳಾಟ, ನೂಕಾಟ ನಡೆದಿದೆ. ಬ್ಯಾರಿಕೇಡ್ಗಳನ್ನ ತಳ್ಳಿ ಹಾಕಿದ್ದಾರೆ. ಪೊಲೀಸರು ಮಿತಿ ಮೀರ್ತಾ ಇದ್ದ ಪರಿಸ್ಥಿತಿಯನ್ನ ಕಂಟ್ರೋಲಿಗೆ ತಗೊಳ್ಳೋಕೆ ಹರಸಾಹಸವನ್ನೇ ಪಡಬೇಕಾಯಿತು. ಬ್ಯಾರಿಕೇಡನ್ನ ತಳ್ಳಿ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಕಾರ್ಯಕರ್ತರೆಲ್ಲರೂ ಕೂಡ ಮುಂದಾಗಿದ್ರು. ಸಿಎಂ ಮನೆಯತ್ತ ಹೊರಟಿದ್ದ ಕಾರ್ಯಕರ್ತರನ್ನ ಸದ್ಯ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಬೆಲೆ ಏರಿಕೆಯ ವಿರುದ್ಧ ನಡೀತಾ ಇರುವ ಅಹೋರಾತ್ರಿ ಧರಣಿ ಇದು ಅಂತ ಕಾರ್ಯಕರ್ತರೆಲ್ಲರೂ ಕೂಡ ಜಮಾಯಿಸಿದ್ರು ಫ್ರೀಡಂ ಪಾರ್ಕ್ ಬಳಿ. ಯಡಿಯೂರಪ್ಪ ಸೇರಿದಂತೆ ಅಶೋಕ್, ವಿಜೇಂದ್ರ ಎಲ್ಲ ನಾಯಕರು ಕೂಡ ಒಗ್ಗಟ್ಟಾಗಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ.
ಓಕೆ, ಮಹಿಳಾ ಕಾರ್ಯಕರ್ತರು ಕೂಡ ಇದ್ದಾರೆ, ಅವರು ತಳ್ಳಾಟ ನೂಕಾಟದಲ್ಲಿ ಪಾಲ್ಗೊಳ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಪೊಲೀಸರು ವಶಕ್ಕೆ ಪಡೆಯೋಕೆ ಬಂದಂತಹ ಕಾರ್ಯಕರ್ತರನ್ನ, ಇನ್ನುಳಿದಂತಹ ಕಾರ್ಯಕರ್ತರು ನಾವು ಬರೋದಿಲ್ಲ, ಬಸ್ ಹತ್ತೋದಿಲ್ಲ, ನಮ್ಮ ಪ್ರತಿಭಟನೆ ಜನಸಾಮಾನ್ಯರ ಪರವಾಗಿ ಅಂತ ಹೋರಾಟಕ್ಕೆ ಮತ್ತೆ ಮುಂದಾಗಿದ್ದಾರೆ. ಬಟ್ ಬಿಟ್ಟಿಲ್ಲ ಪೊಲೀಸರು. ಬೆಲೆ ಏರಿಕೆ ಅಂತ ಅನೌನ್ಸ್ ಮಾಡಿದಾಗಲೇ ಪ್ರತಿಭಟನೆಯನ್ನ ಮಾಡಿದರೆ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ಬಿಸಿ ಮುಟ್ತಾ ಇತ್ತು. ಬಟ್ ಬೆಲೆ ಏರಿಕೆ ಆದಮೇಲೆ ಆಲ್ರೆಡಿ 2-3 ದಿನ ನಾವು ಪೇ ಮಾಡ್ತಾ ಇದ್ದೀವಿ. ಬೆಲೆ ಏರಿಕೆ ಯಾವುದಕ್ಕಾಗಿದೆ? ಹಾಲು, ಕರೆಂಟ್ ಬಿಲ್ಲೆಲ್ಲ ಈ ತಿಂಗಳಿಂದ ಬರ್ಬೋದು ನಮಗೆ. ಬಟ್ ಹಾಲು ಅವತ್ತೇ ಏಪ್ರಿಲ್ 1ರಿಂದಲೇ ಜಾರಿಯಲ್ಲಿದೆ. ಮೊಸರು ಸೇರಿದಂತೆ ಈಗ ಕಸಕ್ಕೂ ದುಡ್ಡು ಕೊಡಬೇಕು, ಮತ್ತು ಅಡುಗೆಗೆ ಬಳಸುವಂತಹ ಪದಾರ್ಥಗಳ ಬೆಲೆ ಕೂಡ ಗಗನಕ್ಕೆ ಇರುತ್ತೆ. ಇದೆಲ್ಲವನ್ನ ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತುಂಬ ತಡವಾಗಿದೆ. ಕಣ್ಣೊರೆಸುವ ತಂತ್ರವ, ಜನರಿಗೆ ಮಂಕು ಬುದ್ಧಿ ಎರಚುವಂತಹ ತಂತ್ರವ, ಅಥವಾ ಹೈಕಮಾಂಡ್ ಗಮನವನ್ನು ಸೆಳೆಯೋಕೆ ಈ ಪ್ರಯತ್ನವ ಗೊತ್ತಿಲ್ಲ ಸದ್ಯಕ್ಕೆ. ಬಟ್ ದೊಡ್ಡ ಹೈಡ್ರಾಮಾವೇ ನಡೀತಾ ಇದೆ ಪ್ರತಿಭಟನೆ ಸಂದರ್ಭದಲ್ಲಿ. ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗ ಕವನ ನೀಡ್ತಾರೆ. ಕವನ, ಸ್ಥಳದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ವಿವರಿಸೋದಾದ್ರೆ? ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ಖಂಡಿಸಿ ಬಿಜೆಪಿ ನಿನ್ನೆಯಿಂದ ಅಹೋರಾತ್ರಿ ಧರಣಿಯನ್ನ ಮಾಡಿತ್ತು. ಅದೇ ರೀತಿಯಾಗಿ ಇವತ್ತು ಸಿಎಂ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಕೂಡ ಪ್ರಯತ್ನವನ್ನ ಪಟ್ಟರು. ಅದೇ ರೀತಿಯಾಗಿ ಏನು ಫ್ರೀಡಂ ಪಾರ್ಕ್ ನಲ್ಲಿ ಬೆಳಗ್ಗೆಯಲ್ಲೂ ಕೂಡ ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿದಂತಹ ರಾಜ್ಯ ಬಿಜೆಪಿ ನಾಯಕರು ಸಿಎಂ ಮನೆ ಮುತ್ತಿಗೆಗೂ ಕೂಡ ಪ್ರಯತ್ನವನ್ನ ಪಟ್ಟರು. ಈ ಒಂದು ಸಂದರ್ಭದಲ್ಲಿ ಪೊಲೀಸ್ನವರಾಗಿರ್ಬೋದು, ಅದೇ ರೀತಿಯಾಗಿ ಎಲ್ಲರನ್ನೂ ಕೂಡ, ಅಂದ್ರೆ ಯಾರ್ಯಾರು ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು, ಸ್ವತಃ ಯಡಿಯೂರಪ್ಪನವರು ಕೂಡ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಎಲ್ಲರೂ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೂಡಲೇ ರಾಜ್ಯ ಸರ್ಕಾರ ನಮ್ಮ ಹೋರಾಟಕ್ಕೆ ಮಣಿಬೇಕು, ಕೂಡಲೇ ಏನು ಬೆಲೆ ಏರಿಕೆಯನ್ನ ಮಾಡಿದ್ಯೋ ಆ ಬೆಲೆ ಏರಿಕೆಯನ್ನ ಈಗಲೇ ಕಡಿಮೆ ಮಾಡಬೇಕು ಅನ್ನುವಂತಹ ಘೋಷಣೆಗಳು ಕೂಡ ಕೇಳಿ ಬಂದ್ವು. ಅದೇ ರೀತಿಯಾಗಿ ಪೊಲೀಸರು ಈ ಒಂದು ಆಕ್ರೋಶವನ್ನು, ಈ ಒಂದು ಪ್ರತಿಭಟನೆಯನ್ನ ನಾಯಕರನ್ನ ಬಸ್ಗೆ ಹಾಕೊಳ್ಳೋದ್ರ ಮೂಲಕ, ಎಲ್ಲರೂ ಕೂಡ ಕರ್ಕೊಂಡು ಹೋಗೋದ್ರ ಮೂಲಕ ಈ ಒಂದು ಪ್ರತಿಭಟನೆಯನ್ನ ಇಲ್ಲೇ ಅಂತ್ಯ ಮಾಡಿದ್ರು ಅಂತಾನೆ ಹೇಳ್ಬೋದು ವಿದ್ಯಾ. ಓಕೆ, ಈಗ ಪರಿಸ್ಥಿತಿ ಸದ್ಯ ಕಂಟ್ರೋಲ್ ಅಲ್ಲಿ ಇದೆಯಾ ಅಥವಾ ಹೇಗಿದೆ ಅಂತ ಎಲ್ಲರನ್ನು ವಶಕ್ಕೆ ಪಡೆದ್ರ? ಪ್ರತಿಭಟನೆಯ ಅಂದ್ರೆ ಸದ್ಯದ ಪರಿಸ್ಥಿತಿ ವಿವರಿಸೋದಾದ್ರೆ? ಫ್ರೀಡಂ ಪಾರ್ಕ್ ನಲ್ಲಿ ಎಲ್ಲರನ್ನೂ ಕೂಡ ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡು ಚಾಮರಾಜಪೇಟೆಯ ಸಿಆರ್ ಗ್ರೌಂಡ್ ಗೆ ಕರ್ಕೊಂಡು ಹೋಗಿದ್ದಾರೆ. ಸದ್ಯದಲ್ಲಿ ಅಂದ್ರೆ ಈಗಾಗಲೇ ಏನು ಅಹೋರಾತ್ರಿ ಧರಣಿಯನ್ನ ಕೂಡ ಮುಗಿಸಿರುವಂತದ್ದು, ಪೊಲೀಸರು ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ, ಅಂದ್ರೆ ಮುಂದಿನ ಹೋರಾಟಗಳು, ಏನು ಸಾಲು ಹೋರಾಟಗಳಿದೆಯೋ ಅದ್ರ ಬಗ್ಗೆ ಯಾವ ರೀತಿಯಾಗಿ ಹೋರಾಟ ಮಾಡ್ಬೇಕು ಅಂತ ಇದೀಗ ಎಲ್ಲಾ ರಾಜ್ಯ ಬಿಜೆಪಿ ನಾಯಕರು ಕೂಡ ಚಿಂತನೆಯನ್ನ ನಡೆಸ್ತಾರೆ. ಧನ್ಯವಾದ ಡೀಟೇಲ್ಸ್ಗೆ. ಸೊ ಹಾಗಾದ್ರೆ ಪ್ರತಿಭಟನೆ ಮೊಟಕುಗೊಂಡಿದೆ. ಅಲ್ಲಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಸಿಎಂ ನಿವಾಸಕ್ಕೆ ಮುತ್ತಿಗೆಗೆ ಯಾರೆಲ್ಲ ಪ್ರಯತ್ನ ಪಟ್ಟರು ಎಲ್ಲರನ್ನು ಎಳೆದು ಬಸ್ ಒಳಗೆ ತುಂಬಿದ್ದಾರೆ. ಬೆಲೆ ಏರಿಕೆ ವಿರುದ್ಧ ನಾವು ನಡೆಸ್ತಾ ಇರುವಂತಹ ಪ್ರತಿಭಟನೆ ಅಹೋರಾತ್ರಿ ಧರಣಿ ಅಂತ ಶುರು ಮಾಡಿದ್ರು. ನಿನ್ನೆ ರಾತ್ರಿ ಎಲ್ಲವೂ ಕೂಡ ಅದೇ ಫ್ರೀಡಂ ಪಾರ್ಕ್ ಬಳಿ ಇದ್ರು. ಬಟ್ ಈಗ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕುವ ಸಂದರ್ಭದಲ್ಲಿ ಪೊಲೀಸರು ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಸೊ ವಾಟ್ ನೆಕ್ಸ್ಟ್ ಅವರೇ ಹೇಳಬೇಕು.